ಓಕೆ, ಕೆನಡೀಸ್ ಥಿಯರಿ ಏನು ಹೇಳ್ತದೆ ಅಂದ್ರೆ ಫಸ್ಟ್ ಇವ್ರದ್ದು ಒಂದು ಕಾನ್ಸೆಪ್ಟ್ ಅದ ಸಿಲ್ಟ್ ಥಿಯರಿ ಅಂತೇಳಿ. ಓಕೆ, ಇದನ್ನು ಕೇಳಿದ್ರೆ ಕೇಳ್ಬೋದು, ನೋಡ್ಕೊಳ್ರಿ. ಸಿಲ್ಟ್ ಥಿಯರಿ ಏನು ಹೇಳ್ತದೆ ಅಂದ್ರೆ ಹಿಂಗೆ ಕೆನಲ್ ಇತ್ತು ಅಂತ ತಿಳ್ಕೊಳ್ರಿ. ಇದು ಕೆನಲ್ ಇತ್ತಂದ್ರೆ ಕೆನಲ್ ಸರ್ಫೇಸು ರಫ್ ಇರ್ತದ. ಓಕೆ, ಇದು ಲೈನ್ಡ್ ಕೆನಲ್ ಅಲ್ಲಲ್ಲ, ಅನ್ಲೈನ್ಡ್ ಕೆನಲ್ ಅಂದ್ರೆ ಇದು ಕೆನಲ್ ಸರ್ಫೇಸ್ ಇರ್ತದ, ರಫ್ ಇರ್ತದ. ಆಮೇಲೆ ಕೆನಲ್ ಒಳಗಡೆ ನೀರೇನು ಬರ್ತದವಲ್ಲ ಅವು ಎಲ್ಲಿಂದ ಬರ್ತದವ, ಇದು ಕೆನಲ್ ಅಂತ ತಿಳ್ಕೊಳ್ರಿ. ಈ ಕೆನಲ್ ಒಳಗಡೆ ನೀರು ಬರ್ತಿದಾವ ಅಂತಂದ್ರೆ ಎಲ್ಲಿಂದ ಬರ್ತಿದಾವ ಅಂದ್ರೆ ರಿವರಿಂದ ಬರ್ತಿದಾವ. ರಿವರಿಂದ ಬರ್ತಿರ್ಬೇಕಾದ್ರೆ ಆ ನೀರು ಸಿಲ್ಟನ್ನು ತಗೊಂಡು ಬರ್ತದೆ. ಹೌದಾ? ಯಾಕಂದ್ರೆ ರಿವರ್ ಒಳಗೆ ನೀರು ಎಲ್ಲಿಂದ ಬಂದಿರ್ತಾವ, ರಿವರ್ ಒಳಗೆ ನೀರು ಗುಡ್ಡದಿಂದ ಬಂದಿರ್ತಾವ. ಗುಡ್ಡ, ಹೊಲ, ಅಲ್ಲಿಂದ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ. ಆ ಕ್ಯಾಚ್ಮೆಂಟ್ ಏರಿಯಾದಿಂದ ನಿಮ್ಗೆ ರಿವರ್ ಒಳಗೆ ನೀರು ಬಂದಿರ್ತಾವ. ರಿವರ್ ಅಲ್ಲಿ ಇರ್ತಕ್ಕಂಥ ನೀರು ಕೆನಲ್ ಒಳಗೆ ಬರ್ಬೇಕಾದ್ರೆ ಮತ್ತೆ ಸಿಲ್ಟನ್ನು ಕ್ಯಾರಿ ಮಾಡ್ಕೊಂಡು ಬರ್ತಿರ್ತೈತಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಸಿಲ್ಟ್ ಏನಿರ್ತದ, ಇದು ಅನ್ಲೈನ್ಡ್ ಕೆನಲ್ ಇರೋದ್ರಿಂದ ಇಲ್ಲಿ ಮಣ್ಣನ್ನು ಕೂಡ ಎರೋಜನ್ ಆಗ್ತಾನೇ ಇರ್ತೈತಿ. ಹೌದಾ? ಈ ಮಣ್ಣು ಕೂಡ ಎರೋಜನ್ ಆಗ್ತಾನೆ ಇರ್ತದ, ಅದ್ರದ್ದು ಸಿಲ್ಟ್ ನೀರೊಳಗಡೆ ಆ್ಯಡ್ ಆಗಿರ್ತದ. ಆಮೇಲೆ ಕೆನಲ್ ಸರ್ಫೇಸ್ ಏನೈತಲ್ಲ ಇದು ರಫ್ ಅದ. ಇದು ಕೆನಲ್ ಸರ್ಫೇಸ್ ರಫ್ ಇರೋದ್ರಿಂದ ಇಲ್ಲಿ ಎಡ್ಡೀಸ್ ಕ್ರಿಯೇಟ್ ಆಗ್ತವೆ. ಎಡ್ಡಿ ಕರೆಂಟ್ ಅಂತ ಹೇಳ್ತಾರೆ. ಎಡ್ಡಿ ಅಂದ್ರೆ ಏನು ಹೇಳು, ಯಡಿಯೂರಪ್ಪ ಅಲ್ಲ, ಮತ್ತೆ ಎಡ್ಡಿ ಅಂತಂದ್ರೆ ಇಲ್ಲಿ ನೀರುಗಳು ಏನು ಮಾಡ್ತಾವೆ ಅಂದ್ರೆ ಭಾಳ ಟರ್ಬುಲೆಂಟ್ಸ್ ಆಗ್ತಾವೆ. ಓಕೆ, ಹಿಂಗೆ ಕ್ರಿಯೇಟ್ ಆಗ್ತಾವೆ, ಹಿಂಗೆ. ಓಕೆ, ಹಿಂಗೆ ಕ್ರಿಯೇಟ್ ಆಗ್ತಾವೆ, ಟರ್ಬುಲೆನ್ಸ್ ಕ್ರಿಯೇಟ್ ಆಗ್ತದೆ. ಆ ಟರ್ಬುಲೆನ್ಸ್ ಕ್ರಿಯೇಟ್ ಆಯ್ದು ಅಂತಂದ್ರೆ ಸಿಲ್ಟ್ ಏನಾಗ್ತದಲ್ಲ ಅದು ಸಸ್ಪೆನ್ಷನ್ ಫಾರ್ಮ್ ಒಳಗೆ ಉಳ್ಕೊಳ್ತದ. ಅದು ಸೆಟ್ಲ್ ಆಗಂಗಿಲ್ಲ, ಎಡ್ಡೀಸ್ ಕ್ರಿಯೇಟ್ ಆಗೋದ್ರಿಂದ. ಓಕೆ, ಈ ಎಡ್ಡೀಸ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಎರಡು ಕಾಂಪೋನೆಂಟ್ಸ್ ಹೇಳ್ತಾರೆ. ಇಲ್ಲಿನೂ ಎಡ್ಡಿ ಕ್ರಿಯೇಟ್ ಆಗ್ತಾವ ಹಿಂಗ, ಅಥವಾ ಇಲ್ಲಿನೂ ಕ್ರಿಯೇಟ್ ಆಗ್ತಾವ, ಮತ್ತು ಇಲ್ಲೂ ಕ್ರಿಯೇಟ್ ಆಗ್ತಾವ, ಇಲ್ಲೂ ಕ್ರಿಯೇಟ್ ಆಗ್ತಾವ. ಈ ಟೈಪು ಈ ರೀತಿ ಅವು ಏನು ಮಾಡಿರ್ತಾವ ಅಂದ್ರೆ ಎಡ್ಡೀಸ್ ಕ್ರಿಯೇಟ್ ಆಗಿರ್ತಾವ. ಆ ಎಡ್ಡೀಸ್ ಒಳಗಡೆ ಎರಡು ಕಾಂಪೋನೆಂಟ್ ಅಂತ ಹೇಳ್ತಾರೆ ಅವರು. ಐದರ್ ಇಫ್ ಇಟ್ ಈಸ್ ಲೈಕ್ ದಿಸ್ ದೆನ್ ವರ್ಟಿಕಲ್ ಕಾಂಪೋನೆಂಟ್ ಆಫ್ ಎಡ್ಡಿ ಅಂಡ್ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಎಡ್ಡಿ. ಓಕೆ, ಅದೊಂಥರ ಫ್ಲೋ ಅದು. ಓಕೆ, ಇದ್ರ ಒಳಗಡೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಎಡ್ಡೀಸ್ ಏನದಾವಲ್ಲ, ದೇ ಆರ್ ನಾಟ್ ಲೀಸ್ಟ್ ಬಾದರ್ಡ್, ಲೀಸ್ಟ್ ಕಾಂಟ್ರಿಬ್ಯೂಷನ್ in settling the silts, okay, and settling the silts and making them in suspension. Okay, ಎರಡನೇದು ಏನೈತಲ್ಲ ವರ್ಟಿಕಲ್ ಕಾಂಪೋನೆಂಟ್ ಏನೈತಲ್ಲ, ವರ್ಟಿಕಲ್ ಕಾಂಪೋನೆಂಟ್ is the main responsible for suspensions. ಓಕೆ, ಈ ಪಾಯಿಂಟ್ ನೆನಪಿರಬೇಕು. ಓಕೆ, ಆಮೇಲೆ ಹಾರಿಜಾಂಟಲ್ ಯಾಕಂತಂದ್ರೆ ನಮ್ದು ಸೈಡ್ ಸ್ಲೋಪ್ ಏನಿರ್ತದಲ್ಲ, ಸೈಡ್ ಸ್ಲೋಪ್ ಅಲ್ಲಿ ಸೆಟ್ಲ್ ಆದ್ರೂ ಕೂಡ ಅದೇನಂತ ಜರ್ಕೊಂಡು ಮತ್ತೆ ಕೆಳಗೆ ಬರ್ತದ. ದ ಹೆಡ್ ಈಸ್ ವಿಚ್ ಆರ್ ಫಾರ್ಮ್ಡ್ ಇನ್ ದ ಬಾಟಮ್, ದ ವರ್ಟಿಕಲ್ ಕಾಂಪೋನೆಂಟ್ಸ್ ಏನಿದಾವಲ್ಲ ಅವ್ನು ಮತ್ತೆ ಅವನ್ನ ಸಸ್ಪೆನ್ಷನ್ ಒಳಗೆ ತೊಗೊಂಡು ಹೋಗ್ತದೆ. ಈ ಟೈಪು ಆಗ್ತದ. ಮತ್ತು ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಟು ಸಪೋರ್ಟ್ ದಿಸ್ ಸೆಕ್ಷನ್, ಟು ಸಪೋರ್ಟ್ ಅಂದ್ರೆ ನಮ್ಮ ಸಿಲ್ಟ್ಗಳೇನಿದಾವಲ್ಲ ಅವು ಯಾವು ಕೂಡ ಸೆಟ್ಲ್ ಆಗಬಾರ್ದು, ಅರ್ಥತಾ? ಮತ್ತೆ ಅವು ಸ್ಕವರ್ ಆಗಬಾರ್ದು. ಸ್ಕವರ್ ಅಂತೂ ಆಗಂಗಿಲ್ಲ, ಫ್ಲೋ ಅದ. ಓಕೆ, ಕಡಿಮೆ ಆಗ್ತದೆ. ಅಂತ ವೆಲಾಸಿಟಿನ ಸೆಟ್ ಮಾಡ್ಬೇಕು ನಾವು. ಸೆಟ್ಲ್ ಆಗಬಾರ್ದು ಮತ್ತು ಸ್ಕವರ್ ಆಗಬಾರ್ದು ಅಂತ ವೆಲಾಸಿಟಿನ ಸೆಟ್ ಮಾಡಬೇಕು. ಇದು ಕೆನಡಿ ಅವ್ರದ್ದು ಪ್ರೈಮ್ ಕನ್ಸಿಡರೇಷನ್, ಪ್ರೈಮ್ ಫ್ಯಾಕ್ಟರ್ ಇದು ಹೇಳ್ತಾ, ಅದನ್ನೇ ಮೇನ್ ಫ್ಯಾಕ್ಟರ್ ಆಗಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಓಕೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದ, ಒಂದೊಂದ್ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಈ ಸ್ಟೇಟ್ಮೆಂಟ್ ಕೇಳಿದಾರೆ. ಯಾವುದಂದ್ರೆ ಇಂಪಾರ್ಟೆಂಟ್, ಬರ್ಕೊಡ್ರಿ. ಸಿಲ್ಟ್ ಸಪೋರ್ಟಿಂಗ್ ಪವರ್ of channel is directly proportional to width of the stream. Width of the stream is not depending on
is not depends on perimeter. ಓಕೆ, ವಿಡ್ತ್ ಆಫ್ ದ ಸ್ಟ್ರೀಮ್ ಅಂತಂದ್ರೆ ಬಾಟಮ್ ವಿಡ್ತ್ ಅದು ಯಾವಾಗಲೂ. ಈಗ ನೋಡಿ ಇದ್ರೊಳಗೆ ಏನಾಯ್ತು ಅಂತಂದ್ರೆ ಸೈಡ್ ಒಳಗಡೆ ಸಿಲ್ಟ್ ಸಪೋರ್ಟ್ ಆಗಂಗಿಲ್ಲ, ಕುಂದ್ರಂಗಿಲ್ಲ, ಜರಿತದ ಅಂತ ಅವ್ರು ಅನ್ಕೊಂಡಿರೋದ್ರಿಂದ ಹಂಗಾರೆ ಸಿಲ್ಟ್ ಸಪೋರ್ಟ್ ಆಗೋದು ಎಲ್ಲಿ? ಬಾಟಮ್ ಒಳಗನೆಲ್ಲ, ಇಲ್ಲಿ ಜಾಸ್ತಿನೇ ಆಗ್ತದೆ. ಹಂಗಾರೆ ಇದು ಜಾಸ್ತಿ ಆಯ್ತು ಅಂತಂದ್ರೆ ಸಿಲ್ಟ್ ಸಪೋರ್ಟಿಂಗ್ ಪವರ್ ಜಾಸ್ತಿ ಆಗ್ತದ, ಪೆರಿಮೀಟರ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳಿದ್ರು ಅವರು. ಈ ಸ್ಟೇಟ್ಮೆಂಟ್ ಹೇಳಿರೋದ್ರಿಂದ, ಬಿಕಾಸ್ ಆಫ್ ದಿಸ್ ಸ್ಟೇಟ್ಮೆಂಟ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ಸ್. most economical sections are not considered. ಯಾಕೆ ನಾಟ್ ಕನ್ಸಿಡರ್ಡ್ ಅಂದ್ರೆ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಅಂತಂದ್ರೆ ಏನು? ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಮೀನಿಂಗ್ ಏನಂತಂದ್ರ ಡಿ ಪಿ ಬೈ ಡಿ ಹೆಚ್ ಈಕ್ವಲ್ ಟು 0, ಅಥವಾ ಡಿ ಪಿ ಬೈ ಡಿ ಥೀಟಾ ಈಕ್ವಲ್ ಟು 0, ಅಥವಾ ಏನೋ ಒಂದು ಡಿ ಪಿ ಬೈ ಡಿ ಎನ್ ಈಕ್ವಲ್ ಟು 0. ಪೆರಿಮೀಟರ್, ಮಿನಿಮಮ್ ಪೆರಿಮೀಟರ್. ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಅಂತಂದ್ರೆ ಮಿನಿಮಮ್ ಪೆರಿಮೀಟರ್ ಅಂತ. ಓಕೆ, ನಮಗೆ ಮಿನಿಮಮ್ ಪೆರಿಮೀಟರ್ ಅವಶ್ಯಕತೆ ಇಲ್ಲ, ಬಿಕಾಸ್ ಪೆರಿಮೀಟರ್ದ ಅವಶ್ಯಕತೆ ಇಲ್ಲ ಅಂದಮೇಲೆ ಮಿನಿಮಮ್ ಪೆರಿಮೀಟರ್ ತಗೊಂಡು ಏನು ಮಾಡೋಣ? ಇದ್ರ ಚಲೋ ಎನರ್ಜಿ ಡೌನ್ ಆಗ್ತದ, ದಟ್ ಈಸ್ ಸಮ್ವಾಟ್ ಗುಡ್. ಬಟ್ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಪೆರಿಮೀಟರ್, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿಲ್ಟ್, ಇದು ಏನು ವಿಡ್ತ್ ಆಫ್ ದ ಸ್ಟ್ರೀಮ್. ಇದು ನಮಗೆ ನೆನಪಿರ್ಬೇಕು. ರೈಟಾ? ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಏನಂದ್ರೆ ಕೆನಲ್ಸ್ ಏನದಾವಲ್ಲ, ಕೆನಡೀಸ್ ಡಿಸೈನ್ can be applied to all type of sections. ಅದು ಯಾವ್ಯಾವ ಸೆಕ್ಷನ್ಸ್? ನೀ ಟ್ರಯಾಂಗಲ್ಗೆ ಅಪ್ಲೈ ಮಾಡ್ಬೋದು, ರೆಕ್ಟ್ಯಾಂಗಲ್ಗೆ ಅಪ್ಲೈ ಮಾಡ್ಬೋದು, ಟ್ರಪಜಾಯ್ಡ್ಗೆ ಅಪ್ಲೈ ಮಾಡ್ಬೋದು, ಸರ್ಕ್ಯುಲರ್ಗೆ ಅಪ್ಲೈ ಮಾಡ್ಬೋದು, ಪ್ಯಾರಾಬೋಲಾಗೆ ಅಪ್ಲೈ ಮಾಡ್ಬೋದು, ಹೌದಾ? ಸರ್ಕ್ಯುಲರ್, ರೌಂಡ್ ಶೇಪ್ ಅಪ್ಲೈ ಮಾಡ್ಬೋದು. ಎಲ್ಲ ಶೇಪ್ಗಳಿಗೂ ಕೂಡ ನೀವು ಕೆನಡೀಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಬಟ್ ಮೋಸ್ಟ್ಲಿ ಪ್ರಿಫರ್ಡ್ ಫಾರ್ trapezoidal. ಆಯ್ತಾ? ಇದು ಒಂದು ಪ್ಯಾರಾಮೀಟರ್ನ ಸ್ಟಡಿ ಮಾಡಿದ್ವಿ. ಏನು ಸ್ಟಡಿ ಮಾಡಿದ್ವಿ ನಾವು ತನಕ? ಸಿಲ್ಟ್ ಥಿಯರಿ ಒಳಗಡೆ ಸಿಲ್ಟ್ ಥಿಯರಿ ಹೆಂಗಿತ್ತು ಇದಿಷ್ಟು. ಅಕಸ್ಮಾತ್ ಕೇಳ್ತಾರೆ ನಿಮಗೆ ನೋಟ್ ಬರಿ ಅಂತ ಹೇಳ್ತಾರೆ. ಏನಂತ? ವಾಟ್ ಈಸ್ ಸಿಲ್ಟ್ ಥಿಯರಿ, ವಾಟ್ ಈಸ್ ಕೆನಡೀಸ್ ಸಿಲ್ಟ್ ಥಿಯರಿ, ಎಕ್ಸ್ಪ್ಲೇನ್ ಇಟ್, ಅಥವಾ ರೈಟ್ ಅ ನೋಟ್ ಆನ್ ಇಟ್ ಅಂತ ಕ್ವಶನ್ ಇರ್ತೈತಿ. ಆ ಕ್ವಶನ್ ಒಳಗಡೆ ಇದೊಂದು ಡಯಾಗ್ರಾಮ್ ಹಾಕ್ರಿ. ಡಯಾಗ್ರಾಮ್ ಹಾಕಿ ಸಿಲ್ಟ್ ಎಲ್ಲಿಂದ ಬರ್ತದ ಬರೀರಿ. ಫಸ್ಟ್ ಪಾಯಿಂಟ್ ಏನು? ಸಿಲ್ಟ್ ಎಲ್ಲಿಂದ ಬರ್ತದ? ರಿವರ್ಸ್ಗಳಿಂದ ಸಿಲ್ಟ್ ಬರ್ತದ ಅಂತ ಬರೀರಿ. ಆಮೇಲೆ ಸರ್ಫೇಸ್ ಆಫ್ ದ ಕೆನಲ್ಸ್ ಏನದಾವ? ರಫ್ ಇರೋದ್ರಿಂದ ಎಡ್ಡಿ ಕ್ರಿಯೇಟ್ ಆಗುತ್ತೆ ಅಂತ ಬರೀರಿ. ಎಡ್ಡಿ ಒಳಗಡೆ 2 ಕಾಂಪೋನೆಂಟ್ಸ್ ಅದಾವ, ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಅಂತ ಬರೀರಿ. ವರ್ಟಿಕಲ್ ಕಾಂಪೋನೆಂಟ್ಸ್, ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಒಳಗಡೆ ಏನೇನು ಫಂಕ್ಷನ್ಸ್ ಆಗ್ತಾವ ಬರೀರಿ. ಅದಾದ್ಮೇಲೆ ಇವ್ರದ್ದು ಕಾನ್ಸಂಟ್ರೇಷನ್ ನಾನ್ ಸಿಲ್ಟಿಂಗ್ ನಾನ್ ಸ್ಕವರಿಂಗ್ ವೆಲಾಸಿಟಿ ಐತಿ, ಅದು ಪ್ರೈಮ್ ಫ್ಯಾಕ್ಟರ್ ಅಂತ ಬರೀರಿ. ಅದಾದ್ಮೇಲೆ ಸಿಲ್ಟ್ ಸಪೋರ್ಟಿಂಗ್ ಪವರ್ ಏನೈತಿಲ್ಲ ಅದು ಎದ್ರ ಮೇಲೆ ಡಿಪೆಂಡ್ ಅದ ಅದನ್ನ ಬರೀರಿ. ಆಮೇಲೆ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ಸ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಇಲ್ಲಿ ಪೆರಿಮೀಟರ್ ಇಸ್ ನಾಟ್ ಇಂಪಾರ್ಟೆಂಟ್, ಹಿಯರ್ ವಿಡ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಬರೀರಿ. ನೆಕ್ಸ್ಟ್, ಕೆನಡಿ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಫಾರ್ ಆಲ್ ದ ಸೆಕ್ಷನ್ಸ್, ಬಟ್ ಟ್ರಪಜಾಯ್ಡಲ್ ಸೆಕ್ಷನ್ಸಿಗೆ ಜಾಸ್ತಿ ಪ್ರಿಫರ್ ಮಾಡ್ತಾರ ಅಂತ ಬರೀರಿ. ಇಷ್ಟು ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಆರಾಮಾಗಿ 1.5-2 ಪೇಜ್ ತುಂಬುತ್ತದೆ. ಏನೇ ಡೌಟ್ ಇನ್ ಸಿಲ್ಟ್ ಥಿಯರಿ? ಏನಾದ್ರು ಕೇಳಬೇಕಾ ಸಿಲ್ಟ್ ಥಿಯರಿ ಒಳಗೆ? ಏನಿಲ್ಲ, ಮುಂದೋಗೋಣ. ಈಗ ಕ್ರಿಟಿಕಲ್ ವೆಲಾಸಿಟಿ ಬಗ್ಗೆ ಸ್ಟಡಿ ಮಾಡೋಣ. ಪುಟ್ ದ ಹೆಡ್ಡಿಂಗ್ ಕ್ರಿಟಿಕಲ್ ವೆಲಾಸಿಟಿ. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಆನ್ಸರ್ಸ್ ಬರೆಯೋದನ್ನ ಟ್ರೈನ್ ಮಾಡ್ಕೋಬೇಕು ನಿಮ್ಮಷ್ಟಕ್ಕೆ ನೀವು. ಹೌದಾ? ಕಾನ್ಸೆಪ್ಟ್ಸ್ ಗೊತ್ತಿರ್ತಾವ, ಫ್ಲೋ ಗೊತ್ತಿರಬೇಕು, ಹಂಗೆ ಬರಿತಾ ಹೋಗ್ತಿರ್ಬೇಕು. ಕ್ರಿಟಿಕಲ್ ವೆಲಾಸಿಟಿ, ದಿಸ್ ಇಸ್ ಕಾಲ್ಡ್ ದ ವಿ ನಾಟ್, ನಾನ್ ಸಿಲ್ಟಿಂಗ್ ನಾನ್ ಸ್ಕವರಿಂಗ್ ವೆಲಾಸಿಟಿ. ನಾನ್ ಸಿಲ್ಟಿಂಗ್ ನಾನ್ ಸ್ಕವರಿಂಗ್ ವೆಲಾಸಿಟಿ.
ಆಕ್ಚುಲಿ ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂತಂದ್ರೆ ಕೆನಡಿ ಅವ್ರದ್ದು ಒಂದು ಹಿಸ್ಟ್ರಿ ಹೇಳಿದ್ದೆ ನೋಡು. ಕೆನಡಿ ಅವ್ರು ಎಲ್ಲಿ ಸ್ಟಡಿ ಮಾಡಿದ್ರು ಅಂದ್ರೆ ಪಂಜಾಬ್ ಒಳಗಡೆ ತಾವು ಒಂದಿಷ್ಟು ಎಷ್ಟೋ ಕೆನಲ್ಸ್ಗಳನ್ನ ಸ್ಟಡಿ ಮಾಡಿದ್ರು. ಆ ಎಲ್ಲಾ ಕೆನಲ್ಸ್ಗಳ ಒಳಗಡೆ ಕೆಲವು ಪ್ಲೇಸಸ್ ಅದಾವ, ಅಲ್ಲಿ ಪ್ಲೇಸಸ್ ಒಳಗಡೆ ಸಿಲ್ಟ್ ಸೆಟ್ಲ್ ಆಗಲಿಲ್ಲ. ಹೌದಾ, ಎಷ್ಟೋ ಕೆನಲ್ಸ್ ಒಳಗಡೆ ಕೆಲವು ಪ್ಲೇಸಸ್ ಒಳಗಡೆ ಸಿಲ್ಟ್ ಒಟ್ಟ ಸೆಟ್ಲ್ ಆಗಿದ್ದಿಲ್ಲ. ಅದನ್ನ ಅವ್ರು ಅಬ್ಸರ್ವ್ ಮಾಡಿದ್ರು. ಅಬ್ಸರ್ವ್ ಮಾಡಿ ಏನಂತಂದ್ರು, ಇಲ್ಲಿ ಯಾಕೆ ಸಿಲ್ಟ್ ಸೆಟ್ಲ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಒಂದು ವೆಲಾಸಿಟಿ ಮೇಂಟೈನ್ ಮಾಡ್ಯದ. ಆ ವೆಲಾಸಿಟಿ ಏನೈತಲ್ಲ ಅದು ನಾನ್ ಸಿಲ್ಟಿಂಗ್ ನಾನ್ ಸ್ಕವರಿಂಗ್ ವೆಲಾಸಿಟಿ ಇರೋದ್ರಿಂದ ದಟ್ ಇಸ್ ದ ಬೆಸ್ಟ್ ವೆಲಾಸಿಟಿ ಐ ಹ್ಯಾವ್ ಟು ಮೇಂಟೈನ್, ಅಥವಾ ವಿ ಹ್ಯಾವ್ ಟು ಮೇಂಟೈನ್ ದಟ್ ವೆಲಾಸಿಟಿ ಥ್ರೂಔಟ್ ದ ಲೆಂತ್ ಆಫ್ ದ ಕೆನಲ್ ಅಂತ ಅವ್ರದ್ದೊಂದು ಐಡಿಯಾ. ಅದ್ರ ಅವ್ರು ಸ್ಟಡಿ ಮಾಡಿದ ಪ್ರಕಾರ ವಿ ನಾಟ್ ಈಸ್ ಈಕ್ವಲ್ ಟು 0.55 ಹೆಚ್ ಟು ದಿ ಪವರ್ 0.64 ಅಂತ. ಇದು ಅವ್ರಿಗೆ ಬಂದಿರತಕ್ಕಂಥ ಇಕ್ವೇಶನ್. ನಂದು ಗಂಟ್ಲ ಏನ ಆಗೈತಿ ಇವತ್ತ. ಹೇಳ್ರಿ, ಏನ್ ಡೌಟ್ ಅದ ಅಶ್ವಿನಿ? ಪೆರಿಮೀಟರ್ ಕನ್ಸಿಡರ್ ಅಂದ್ರೆ ಹೈಡ್ರಾಲಿಕ್ ರೇಡಿಯಸ್ ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ ಅಂತ ಹೇಳಿಲ್ಲ. ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನ ಯೂಸು ಮಾಡ್ತೀವಿ, ಬಟ್ ಅದೇ ಪ್ರೈಮ್ ಫ್ಯಾಕ್ಟರ್ ಅಲ್ಲ. ಓಕೆ, ಅಂದ್ರೆ ನಮ್ ಕನ್ಸಿಡರೇಷನ್ ಪೆರಿಮೀಟರ್ನನ್ನೇ, ಈಗ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ಸ್ ಒಳಗಡೆ ಪೆರಿಮೀಟರ್ ಕನ್ಸಿಡರ್ ಮಾಡೋದನ್ನೇ ಮೇನ್ ಉದ್ದೇಶ. ಓಕೆ, ಇಲ್ಲಿ ನಾವು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬರ್ತದ, ಬಟ್ ಅದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಕೊಡಂಗಿಲ್ಲ. ಇಲ್ಲಿ ರೆಸ್ಪೆಕ್ಟ್ ಯಾರಿಗೆ ಜಾಸ್ತಿ ಕೊಡೋದು ಅಂತಂದ್ರೆ ವೆಲಾಸಿಟಿ ಜಾಸ್ತಿ ರೆಸ್ಪೆಕ್ಟ್ ಕೊಡೋದು, ಆಮೇಲೆ ವಿಡ್ತ್ ಬಿಗ್ ರೆಸ್ಪೆಕ್ಟ್ ಕೊಡೋದು. ಓಕೆ, ಓಕೆನಾ? ನಾವು ವಿ ನಾಟ್ ಇಸ್ ಈಕ್ವಲ್ ಟು 0.55 ಎಚ್ ಟು ದಿ ಪವರ್ 64. ಈ ಇಕ್ವೇಶನ್ ಒಳಗಡೆ ಇನ್ನು ಕೆಲವೊಮ್ಮೆ ಸ್ವಲ್ಪ ದಿನ ಆದ್ಮೇಲೆ ಈ ಇಕ್ವೇಶನ್ಗೆ ಒಂದು ಲಿಮಿಟೇಷನ್ಸ್ ಅದಾವ. ಏನ್ ಲಿಮಿಟೇಷನ್ಸ್ ಅಂದ್ರ ಓನ್ಲಿ ಫಾರ್ ಪಂಜಾಬ್ ಕೆನಲ್ಸ್, ಓನ್ಲಿ ಫಾರ್ ಪಂಜಾಬ್ ಕೆನಲ್ಸ್. ನೆಕ್ಸ್ಟ್ ಎರಡನೇ ಇಕ್ವೇಶನ್ ಅಂದ್ರೆ ಒಳಗಡೆ ಸ್ಯಾಂಡಿ ಸಿಲ್ಟಿ ಸಾಯಿಲ್ ಐತಂತ. ಎಂತದ ಸ್ಯಾಂಡಿ ಸಿಲ್ಟಿ ಬರಾಕತ್ತಾನೆ.